ದ್ವಾರಕೀಶ್ ಅವರು ಚಿತ್ರರಂಗದಲ್ಲಿ ಅತಿ ಕಡಿಮೆ ಸಮಯದಲ್ಲೇ ಒಳ್ಳೊಳ್ಳೆ ಸಿನಿಮಾಗಳಿಗೆ ಬಂಡವಾಳ ಹೂಡಿ ಖ್ಯಾತ ನಿರ್ಮಾಪಕರಾಗಿ ಹೊರಹೊಮ್ಮುತ್ತಾರೆ. ಹೊಸ ಪ್ರಯೋಗಗಳ ಮೂಲಕ ಚಿತ್ರರಂಗದಲ್ಲಿ ಛಾಪು ಮೂಡಿಸುತ್ತಾರೆ. ಈ ಸಂದರ್ಭದಲ್ಲಿ ದ್ವಾರಕೀಶ್ ಅವರು ತಮ್ಮ 51ನೇ ವಯಸ್ಸಿನಲ್ಲೇ ದಿಢೀರಂತ ಎರಡನೇ ಮದುವೆಯಾಗಿ ಅಭಿಮಾನಿಗಳ ಮನದಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ರು. ಯಾಕೆ ಎರಡನೇ ಮದುವೆ ಆದ್ರು? ಅನಿವಾರ್ಯ ಏನಿತ್ತು? ಮೊದಲನೇ ಹೆಂಡತಿಯ ಜೊತೆ ಸಂತೋಷದಿಂದ ಜೀವನ ಮಾಡ್ತಾ ಇದ್ದ ದ್ವಾರಕೀಶ್ ಅವರ ಎರಡನೇ ಮದುವೆ ಆಯ್ಕೆ ಚಿತ್ರರಂಗ ಮತ್ತು ಅವರ ಅಭಿಮಾನಿಗಳು ಹಾಗೆ ಅವರ ಸ್ನೇಹಿತರಿಗೂ ಪ್ರಶ್ನೆಯಾಗಿ ಉಳಿದಿತ್ತು. ಹೀಗಾಗಿ ಈ ವಿಡಿಯೋದಲ್ಲಿ ದ್ವಾರಕೀಶ್ ಅವರ ವೈಯಕ್ತಿಕ ಜೀವನದ ಕುರಿತಾದ ವಿಚಾರಗಳನ್ನ ನೋಡ್ತಾ ಹೋಗೋಣ ಬನ್ನಿ. ದ್ವಾರಕೀಶ್ ಅವರು 26ರಿಂದ 27ರ ಪ್ರಾಯದಲ್ಲೇ ಚಿತ್ರರಂಗದಲ್ಲಿ ಉತ್ತುಂಗತೆಯಲ್ಲಿದ್ದ ನಾಯಕ. ಇವರು ಡಿಫರೆಂಟ್ ಆಗಿ ಇರಲು ಮತ್ತು ಜೀವಿಸಲು ಇಚ್ಛಿಸ್ತಾ ಇದ್ರು. ಇವರು ಚಿತ್ರರಂಗದಲ್ಲೇ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ಕಾರು ಖರೀದಿಸಿ ಜಮ್ಮಂತ ಜೀವನ ಮಾಡ್ತಾ ಇದ್ದ ಶ್ರೀಮಂತ ನಿರ್ಮಾಪಕ. ಇವರು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇದ್ದ ಕಾಲ ಅದು. ಇವರು ನೋಡಲು ಕೂಡ ಅಷ್ಟೇ ಆಕರ್ಷಣೀಯರಾಗಿದ್ರು. ಇವರು ಮನೆಯಿಂದ ಆಚೆ ಹೊರಟ್ರೆ ಸಾಕು ಇವರ ಮೇಲೆ ಬರೀ ಹೆಣ್ಮಕ್ಳದ್ದೇ ಕಣ್ಣು. ಅಂತಹ ಚಾರ್ಮನ್ನ ಹೊಂದಿದ್ರು ದ್ವಾರಕೀಶ್ ಅವರು. ದ್ವಾರಕೀಶ್ ಅವರನ್ನ ಎಲ್ಲರೂ ನೋಡ್ತಾ ಇದ್ರು. ಆದರೆ ದ್ವಾರಕೀಶ್ ಅವರು ನೋಡ್ತಾ ಇದ್ದಿದ್ದು ಮಾತ್ರ ಅಂಬುಜಾ ಎಂಬ ಹುಡುಗಿನ. ಇವರು ಆಗಿನ ಕಾಲದಲ್ಲೇ MSc ಗ್ರಾಜ್ಯುಯೇಟ್ ಆಗಿದ್ರು. ಇವರು ದ್ವಾರಕೀಶ್ ಅವರಿಗಿಂತ 6 ತಿಂಗಳು ದೊಡ್ಡವರಂತೆ. ದ್ವಾರಕೀಶ್ ಅವರಿಗೆ ಅಂಬುಜಾ ಅವರ ಮೇಲೆ ಪ್ರೇಮಾಂಕುರವಾಗುತ್ತೆ. ಇವರಿಬ್ಬರ ಪ್ರೀತಿಗೆ ಅಂಬುಜಾ ಅವರ ತಂದೆಯ ವಿರೋಧ ಇತ್ತಂತೆ. ಯಾಕಂದ್ರೆ ದ್ವಾರಕೀಶ್ ಅವರು ಒಬ್ಬ ನಟ. ಯಾವಾಗ ಏನಾಗುತ್ತೋ ಜೀವನದಲ್ಲಿ ಅಂತ ಅಂಬುಜಾ ತಂದೆಗೆ ಭಯ ಇತ್ತಂತೆ. ಆದ್ರೂ ಅವರನ್ನ ಒಪ್ಪಿಸಿ ಅಂಬುಜಾ ಅವರನ್ನ ಕೈ ಹಿಡಿತಾರೆ ದ್ವಾರಕೀಶ್. ನಂತರ ಜೀವನದಲ್ಲಿ ಬಂದ 7 ಬೇಳುಗಳಿಗೆ ಅಂಜದೆ ಸುಂದರ ಸಂಸಾರ ಮಾಡ್ಕೊಂಡು ಹೋಗ್ತಾರೆ. ಈ ಸುಂದರ ಸಂಸಾರಕ್ಕೆ ಸಾಕ್ಷಿಯಾಗಿ ಅಂಬುಜಾ ದ್ವಾರಕೀಶ್ ಅವರಿಗೆ 5 ಗಂಡು ಮಕ್ಕಳನ್ನ ಕೊಡ್ತಾರೆ. ಸಂತೋಷ್ ಈಗ ಇವರು ಅಮೆರಿಕಾದಲ್ಲಿದ್ದಾರೆ. ಗಿರೀಶ್ ಮದ್ರಾಸಲ್ಲಿ ಟಿವಿ ಸೀರಿಯಲ್ ಮಾಡ್ತಾ ಇದ್ದಾರೆ. ಯೋಗೇಶ್ ತಂದೆ ಜೊತೆ ಇದ್ದಾರೆ. ಇವರು ಕೂಡ ಸಿನಿಮಾ ನಿರ್ಮಾಣ ಮಾಡ್ತಾರಂತೆ. ಸುರೇಶ್ ದುಬೈನಲ್ಲಿ ಬ್ಯಾಂಕ್ನಲ್ಲಿದ್ದಾರೆ. ಅಭಿಲಾಷ್ ಇವರು ವಿಪ್ರೋದಲ್ಲಿದ್ದಾರೆ. ಒಟ್ಟು 5 ಗಂಡು ಮಕ್ಕಳನ್ನ ಹೊಂದಿದ್ದಾರೆ ನಟ ದ್ವಾರಕೀಶ್ ಅವರು. ಈ ಸುಖ ಸಂಸಾರದಲ್ಲಿ ದ್ವಾರಕೀಶ್ ಅವರಿಗೆ ಯಾವತ್ತೂ ಅಂಬುಜಾ ಅವರ ಮೇಲೆ ಪ್ರೀತಿ ಕಡಿಮೆ ಆಗಿರಲಿಲ್ಲ. ಹೀಗೆ ಒಂದು ದಿನ ಶೈಲಜಾ ಎನ್ನುವ ಹುಡುಗಿ ತಮ್ಮ ತಂಗಿಗೆ ಸಿನಿಮಾದಲ್ಲಿ ಅವಕಾಶ ಕೊಡಿ ಎಂದು ದ್ವಾರಕೀಶ್ ಅವರನ್ನ ಹುಡುಕಿಕೊಂಡು ಬಂದಿರ್ತಾರೆ. ಆಗ ಅವರ ಸೌಂದರ್ಯ ಮತ್ತು ಅವರ ಆಕ್ಟಿವ್ನೆಸ್ಗೆ ಮರಳಾದ ದ್ವಾರಕೀಶ್ ಅವರು ಅವರ ಜೊತೆ ಹೆಚ್ಚು ಒಡನಾಟವನ್ನು ಹೊಂದುತ್ತಾರೆ ಮತ್ತು ಅವರ ಮೇಲೆ ಪ್ರೇಮಾಂಕುರವೂ ಕೂಡ ಆಗುತ್ತೆ. ಮುಂದೆ ಅವರನ್ನೇ ಮದುವೆಯಾಗುವ ನಿರ್ಧಾರವೂ ಕೂಡ ಮಾಡ್ತಾರೆ. ಹೀಗಾಗಿ ಒಂದು ದಿನ ಶೈಲಜಾ ಅವರನ್ನ ನೀನು ನನ್ನ ಮದುವೆ ಆಗ್ತೀಯಾ ಎಂದು ಕೇಳಿದಾಗ ಶೈಲಜಾ ಅವರು ಕೂಡ ಸಮ್ಮತಿಯನ್ನ ಸೂಚಿಸ್ತಾರಂತೆ. ನಂತರ ಆಲ್ರೆಡಿ ಮದುವೆ ಆಗಿ 5 ಮಕ್ಕಳ ತಂದೆಯಾಗಿದ್ದ ದ್ವಾರಕೀಶ್ ಅವರು ತಮ್ಮ ಮೊದಲ ಹೆಂಡತಿ ಅಂಬುಜಾ ಬಳಿ ಈ ವಿಚಾರವನ್ನ ಹೇಳ್ತಾರೆ. ಹೀಗೆ ನಾನು ಶೈಲಜಾ ಅವಳನ್ನ ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ ಅಂತ ತಿಳಿಸ್ತಾರಂತೆ. ಗಂಡ ಎಂದರೆ ಜೀವಕ್ಕಿಂತ ಹೆಚ್ಚು ಪ್ರೀತಿಸುವಂತ ಹೆಂಡತಿ ಅಂಬುಜಾ ನಿಮ್ಮ ಸಂತೋಷವೇ ನನ್ನ ಸಂತೋಷ ದ್ವಾರಕಿ ಎಂದು ಒಪ್ಕೊಳ್ತಾರಂತೆ. ವೀಕ್ಷಕರೇ, ಈ ಸಂದರ್ಭದಲ್ಲಿ ದ್ವಾರಕೀಶ್ ಅವರಿಗೆ 51 ವಯಸ್ಸು. ಇವರ 5 ಮಕ್ಕಳಲ್ಲಿ ಒಂದಿಬ್ಬರಿಗೆ ಮದುವೆ ಕೂಡ ಆಗಿತ್ತು. ಇಂತಹ ವಯಸ್ಸಿನಲ್ಲಿ ಎರಡನೇ ಮದುವೆ ಆಗಿದ್ರು ನಟ ದ್ವಾರಕೀಶ್ ಅವರು. ದ್ವಾರಕೀಶ್ ಅವರ ಎರಡನೇ ಮದುವೆ ನಿರ್ಧಾರದಿಂದ ಅಂಬುಜಾ ಅವರು ಒಳಗೆ ಸಂಕಟ ಅನುಭವಿಸ್ತಾ ಇದ್ರಂತೆ. ನಾನು ಅಂಬುಜಾಗೆ ಮೋಸ ಮಾಡಿದೆ ಅಂತ ದ್ವಾರಕೀಶ್ ಅವರಿಗೆ ಮನದಲ್ಲಿ ಕೊರಗು ಇತ್ತಂತೆ. ಇತ್ತೀಚಿನ ಕೆಲ ಸಂದರ್ಶನದಲ್ಲಿ ದ್ವಾರಕೀಶ್ ಅವರೇ ಈ ವಿಚಾರವನ್ನ ಹೇಳ್ಕೊಂಡಿದ್ರು. ಕಳೆದ 2 ವರ್ಷದ ಹಿಂದೆ ದ್ವಾರಕೀಶ್ ಅವರ ಮೊದಲ ಹೆಂಡತಿ ಅಂಬುಜಾ ಅವರು ವಯೋಸಹಜ ಕಾಯಿಲೆಯಿಂದ ಸಾವನ್ನಪ್ಪುತ್ತಾರೆ. ಅದು ಏಪ್ರಿಲ್ 16, 2021 ಬೆಳಗ್ಗೆ 9:45 ಸುಮಾರಿಗೆ. ದ್ವಾರಕೀಶ್ ಅವರು ಕೂಡ ಅದೇ ದಿನಾಂಕ ಮತ್ತು ಅದೇ ಸಮಯ ಏಪ್ರಿಲ್ 16, 2024 ಬೆಳಗ್ಗೆ 9:45 ಸಮಯದಲ್ಲೇ ದ್ವಾರಕೀಶ್ ಅವರು ಕೂಡ ಕೊನೆ ಉಸಿರೆಳಿತಾರೆ. ಇವರಿಬ್ಬರ ಸಾವಿನ ಸಮಯವನ್ನ ನೋಡ್ತಾ ಇದ್ರೆ ಇವರಿಬ್ರು ಅದೆಷ್ಟು ಪ್ರೀತಿ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗುತ್ತೆ.
ಆದರೆ ಇಂತಹ ಮುದ್ದಿನ ಹೆಂಡತಿಗೆ ಸೌತಿನ ಯಾಕೆ ತಂದ್ರು ದ್ವಾರಕೀಶ್ ಅವರು ಎಂದು ಕೆಲ ಅಭಿಮಾನಿಗಳು ಬೇಜಾರಾಗಿದ್ರು. ಏನೇ ಆಗಲಿ, ಬದುಕಿರುವಷ್ಟು ದಿನ ದ್ವಾರಕೀಶ್ ಅವರು ತಮ್ಮ ಇಬ್ಬರು ಮಡದಿಯರ ಮಧ್ಯೆ ಮನಸ್ತಾಪ ಬಾರದಂತೆ ಅನ್ಯೋನ್ಯವಾಗಿ ನೋಡ್ಕೊಳ್ತಾ ಇದ್ರು. ಹಾಗೆ ಮಕ್ಕಳೊಂದಿಗೂ ಕೂಡ ಸುಖ ಜೀವನ ನಡೆಸಿ ಬಾರದ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ.